ಹಲೋ ಗೈಸ್, 20 ಡೇ ಇಂಗ್ಲೀಷ್ ಗ್ರಾಮರ್ ಚಾಲೆಂಜ್ ಡೇ 4 ಕ್ಲಾಸ್ಗೆ ನಿಮಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಇಂಗ್ಲೀಷಲ್ಲಿ ವೆರಿ ಇಂಪಾರ್ಟೆಂಟ್ ಗ್ರಾಮರ್ ವರ್ಬ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವರ್ಬ್ಸ್ ಕನ್ನಡದಲ್ಲಿ ಕ್ರಿಯಾಪದಗಳು. ಕ್ರಿಯಾಪದ ಅಂದರೆ ಕ್ರಿಯೆಯನ್ನು ತೋರಿಸುವಂತಹ ಪದ. ಕ್ರಿಯೆ ಮೀನ್ಸ್ ಕೆಲಸವನ್ನು ತೋರಿಸುವಂತಹ ಪದವೇ ಕ್ರಿಯಾಪದ. ಅದನ್ನೇ ಇಂಗ್ಲೀಷ್ನಲ್ಲಿ ನಾವು ವರ್ಬ್ ಅಂತ ಹೇಳ್ತೀವಿ. ಆ್ಯಕ್ಷನನ್ನು ತೋರಿಸುವಂತಹ ವರ್ಡನ್ನು ನಾವು ವರ್ಬ್ ಅಂತ ಹೇಳ್ತೀವಿ. ಸೊ let's see the proper definition of verb. What is a verb? A verb is a word that shows action, state or feeling. ಕ್ರಿಯಾಪದ ಎಂದರೆ ಆ್ಯಕ್ಷನ್ ಕ್ರಿಯೆ, ಸ್ಟೇಟ್ ಸ್ಥಿತಿ, ಆರ್ ಫೀಲಿಂಗ್ ಭಾವನೆಯನ್ನು ತೋರಿಸುವ ಪದ. ಕ್ರಿಯೆಯನ್ನು ತೋರಿಸುವಂತಹ ಪದಗಳು ಮಾಮೂಲಿಯಾಗಿ ನಾವು ಎವ್ರಿಡೇ ಲೈಫಲ್ಲಿ ಮಾಡುವಂತಹ ಕೆಲಸಗಳು. ನಡೆಯುವುದು, ಓದುವುದು, ತಿನ್ನುವುದು, ಬರೆಯುವುದು, ಓಡುವುದು, ಇವೆಲ್ಲ ಕ್ರಿಯೆಯನ್ನು ತೋರಿಸುವ ಪದಗಳು. ಇದೇ ಕ್ರಿಯಾಪದಗಳು. ಹಾಗೆ ಇಂಗ್ಲೀಷಲ್ಲಿ ರನ್ ಓಡು, ಈಟ್ ತಿನ್ನು, ಸ್ಲೀಪ್ ನಿದ್ರೆ ಮಾಡು, ಥಿಂಕ್ ಯೋಚಿಸು, ಲವ್ ಪ್ರೀತಿಸು, ಇವೆಲ್ಲ ಪದವನ್ನು ನಾವು ಇಂಗ್ಲೀಷಲ್ಲಿ ವರ್ಬ್ ಅಂತ ಹೇಳ್ತೀವಿ. ಸೆಂಟೆನ್ಸ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಐ ರನ್. ಇಲ್ಲಿ ಐ ಅಂದರೆ ಸಬ್ಜೆಕ್ಟ್ ಆಗುತ್ತೆ, ರನ್ ಈಸ್ ದ ವರ್ಬ್. ಒಂದು ಕಂಪ್ಲೀಟ್ ಸೆಂಟೆನ್ಸ್ ಆಗಬೇಕಾದ್ರೆ ನಿಮಗೆ ಒಂದು ಸಬ್ಜೆಕ್ಟ್ ಇರಬೇಕು ಪ್ಲಸ್ ಒಂದು ವರ್ಬ್ ಇರಬೇಕು, ಆಗ ಅದೊಂದು ಕಂಪ್ಲೀಟ್ ಸೆಂಟೆನ್ಸ್ ಆಗುತ್ತೆ. ಐ ರನ್ ನಾನು ಓಡುತ್ತೇನೆ, ಇದೊಂದು ಕಂಪ್ಲೀಟ್ ಸೆಂಟೆನ್ಸ್. ಸೊ ಇದರಲ್ಲಿ ಐ ಈಸ್ ಸಬ್ಜೆಕ್ಟ್, ರನ್ ಈಸ್ ವರ್ಬ್. ಇವತ್ತು ಸಬ್ಜೆಕ್ಟ್ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಲ್ಲ. ಇವತ್ತಿನ ಕ್ಲಾಸ್ನಲ್ಲಿ ನಾನು ವರ್ಬ್ ಬಗ್ಗೆ ಅಷ್ಟೇ ಹೇಳ್ತಾ ಹೋಗ್ತೀನಿ. ದ ಬಾಯ್ ರನ್ಸ್, ಹುಡುಗ ಓಡುತ್ತಾನೆ. ಹಿಯರ್ ರನ್ಸ್ ಈಸ್ ದ ವರ್ಬ್. ದ ಬಾಯ್ ರನ್ಸ್. ಇಲ್ಲಿ ದ ಬಾಯ್ ರನ್ಸ್ ಅಂತ ಇದೆ. ದ ಬಾಯ್ ರನ್, ಈಸ್ ಇಟ್ ಕರೆಕ್ಟ್? ನೋ, ಗ್ರಾಮ್ಯಾಟಿಕಲಿ ಅದು ರಾಂಗ್. ಇಲ್ಲಿ ಬಾಯ್ ಅನ್ನೋದು ಥರ್ಡ್ ಪರ್ಸನ್. ಸೊ ಹಾಗಾಗಿ ಥರ್ಡ್ ಪರ್ಸನ್ ಬಂದಾಗ ನಾವು ವರ್ಬಿಗೆ ಎಸ್ ಆ್ಯಡ್ ಮಾಡಿ ಹೇಳ್ತೀವಿ. ರನ್ಸ್ ಅದು ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ. ಈ ಟಾಪಿಕ್ ಕೂಡ ಒಂದು ಸಪ್ರೇಟ್ ಟಾಪಿಕ್ ಆಗುತ್ತೆ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅನ್ನೋದು. ಬಟ್ ಈ ಎಕ್ಸಾಂಪಲಲ್ಲಿ ಅದು ಬಂದಿದ್ದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ಏನಕ್ಕೆ ನಾವಿಲ್ಲಿ ರನ್ಸ್ ಅಂತ ಹೇಳ್ತೀವಿ, ರನ್ ಏನಕ್ಕೆ ಹೇಳಲ್ಲ ಅಂತ. ಅಗೇನ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಬಗ್ಗೆ ನಿಮಗೆ ತಿಳ್ಕೋಬೇಕಾದ್ರೆ ನನ್ನ ಚಾನಲಲ್ಲಿ ವಿಡಿಯೋ ಇದೆ, ಅದನ್ನು ನೀವು ನೋಡ್ಬೋದು. ಮೇಲೆ ನಾನು ಐ ಕಾರ್ಡಲ್ಲಿ ಆ ವಿಡಿಯೋನ ಹಾಕಿರ್ತೀನಿ, ನೀವು ಅಲ್ಲಿ ಕ್ಲಿಕ್ ಮಾಡಿ ಕೂಡ ನೋಡ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ಸ್ ನೋಡಿ. ಐ ರನ್ ಎವ್ರಿ ಮಾರ್ನಿಂಗ್. ನಾನು ಪ್ರತಿದಿನ ಬೆಳಗ್ಗೆ ಓಡುತ್ತೇನೆ. ವರ್ಬ್ ರನ್, ಓಡುತ್ತೇನೆ ಇಲ್ಲಿ ವರ್ಬ್. ಶಿ ಜಂಪ್ಸ್ ಓವರ್ ದ ರೋಪ್. ಅವಳು ಹಗ್ಗದ ಮೇಲೆ ಜಿಗಿಯುತ್ತಾಳೆ. ವರ್ಬ್ ಈಸ್ ಜಂಪ್ಸ್, ಜಿಗಿಯುತ್ತಾಳೆ. ಈ ಎಕ್ಸಾಂಪಲ್ ಕೂಡ ನೋಡಿ, ಶಿ ಜಂಪ್ಸ್ ಅಂತ ಬರೀ ಹೇಳ್ತೀವಿ. ಏನಕ್ಕಂದರೆ ಶಿ ಈಸ್ ದ ಥರ್ಡ್ ಪರ್ಸನ್, ಹಾಗಾಗಿ ವರ್ಬ್ ಜಂಪಿಗೆ ಎಸ್ ಆ್ಯಡ್ ಮಾಡಿಬಿಟ್ಟು ನಾವು ಹೇಳ್ತೀವಿ ಶಿ ಜಂಪ್ಸ್. ದೇ ಪ್ಲೇ ಫುಟ್ಬಾಲ್. ಅವರು ಫುಟ್ಬಾಲ್ ಆಡುತ್ತಾರೆ. ಇಲ್ಲಿ ವರ್ಬ್ ಬಂದು ಪ್ಲೇ, ಆಡುತ್ತಾರೆ. ಹಿ ರೈಟ್ಸ್ ಅ ಲೆಟರ್. ಅವನು ಪತ್ರ ಬರೆಯುತ್ತಾನೆ. ವರ್ಬ್ ಈಸ್ ರೈಟ್ಸ್, ಬರೆಯುತ್ತಾನೆ ಅನ್ನೋದು ಇಲ್ಲಿ ವರ್ಬ್. ಇಲ್ಲಿ ನೋಡಿ ಹಿ ಈಸ್ ಅ ಥರ್ಡ್ ಪರ್ಸನ್, ಹಾಗಾಗಿ ವರ್ಬ್ ರೈಟಿಗೆ ಎಸ್ ಆ್ಯಡ್ ಮಾಡಿಬಿಟ್ಟು ನಾವು ರೈಟ್ಸ್ ಅಂತ ಹೇಳ್ತೀವಿ. ವಿ ಈಟ್ ಡಿನ್ನರ್ ಟುಗೆದರ್. ನಾವು ಒಟ್ಟಿಗೆ ಊಟ ಮಾಡುತ್ತೇವೆ. ವರ್ಬ್ ಈಸ್ ಈಟ್, ತಿನ್ನುತ್ತೇವೆ. ದ ಬೇಬಿ ಸ್ಲೀಪ್ಸ್. ಮಗು ನಿದ್ರೆ ಮಾಡುತ್ತದೆ. ವರ್ಬ್ ಈಸ್ ಸ್ಲೀಪ್ಸ್, ನಿದ್ರೆ ಮಾಡುತ್ತದೆ. ಇಲ್ಲಿ ಬೇಬಿ ಅನ್ನೋದೊಂದು ಥರ್ಡ್ ಪರ್ಸನ್, ಹಾಗಾಗಿ ವರ್ಬ್ ಸ್ಲೀಪಿಗೆ ನಾವು ಎಸ್ ಆ್ಯಡ್ ಮಾಡಿ ಹೇಳ್ತೀವಿ. ಶಿ ಓಪನ್ಸ್ ದ ಡೋರ್. ಅವಳು ಬಾಗಿಲು ತೆರೆಯುತ್ತಾಳೆ. ವರ್ಬ್ ಈಸ್ ಓಪನ್ಸ್. ಹಿ ಡ್ರಿಂಕ್ಸ್ ವಾಟರ್. ಅವನು ನೀರು ಕುಡಿಯುತ್ತಾನೆ. ವರ್ಬ್ ಈಸ್ ಡ್ರಿಂಕ್ಸ್, ಕುಡಿಯುತ್ತಾನೆ. ದ ಬಾಯ್ ಥ್ರೋಸ್ ದ ಬಾಲ್. ಹುಡುಗ ಚೆಂಡನ್ನು ಎಸೆಯುತ್ತಾನೆ. ಇಲ್ಲಿ ಕೂಡ ಬಾಯ್ ಅನ್ನೋದು ಥರ್ಡ್ ಪರ್ಸನ್, ಹಾಗಾಗಿ ಥ್ರೋಗೆ ನಾವು ಎಸ್ ಆ್ಯಡ್ ಮಾಡಿಬಿಟ್ಟು ಥ್ರೋಸ್ ಅಂತ ಹೇಳ್ತೀವಿ. ವರ್ಬ್ ಥ್ರೋಸ್, ಎಸೆಯುತ್ತಾನೆ. ಶಿ ಕ್ಲೀನ್ಸ್ ದ ರೂಮ್. ಅವಳು ಕೊಠಡಿಯನ್ನು ಸ್ವಚ್ಛ ಮಾಡುತ್ತಾಳೆ. ವರ್ಬ್ ಈಸ್ ಕ್ಲೀನ್ಸ್, ಸ್ವಚ್ಛ ಮಾಡುತ್ತಾಳೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಐ ಥಿಂಕ್ ಅಬೌಟ್ ಯು. ಐ ಥಿಂಕ್ ಅಬೌಟ್ ಯು. ನಾನು ನಿನ್ನ ಬಗ್ಗೆ ಯೋಚಿಸುತ್ತೇನೆ. ಈ ಎಕ್ಸಾಂಪಲ್ ನೋಡಿದಾಗ ನಿಮ್ಗೆ ಇಲ್ಲಿ ಯಾವುದು ವರ್ಬ್ ಅನ್ನೋದು ಕನ್ಫ್ಯೂಸ್ ಆಗ್ಬೋದು. ಬಿಕಾಸ್ ಇಲ್ಲಿ ಪ್ರಾಪರಾಗಿ ಒಂದು ಆ್ಯಕ್ಷನ್ ವರ್ಬ್ ಇಲ್ಲ, ಅಂದರೆ ಪ್ರಾಪರಾಗಿ ಒಂದು ಫಿಸಿಕಲ್ ಆ್ಯಕ್ಷನ್ ವರ್ಬ್ ಇಲ್ಲ ಇಲ್ಲಿ. ಬಟ್ ಇಲ್ಲಿನೂ ಒಂದು ವರ್ಬ್ ಇದೆ, ದಟ್ ಈಸ್ ಥಿಂಕ್.
ಥಿಂಕ್ ಅಂದರೆ ಯೋಚಿಸುತ್ತೇನೆ. ಈ ರೀತಿಯ ವರ್ಬಿಗೆ ನಾವು ಮೆಂಟಲ್ ವರ್ಬ್ಸ್ ಅಂತ ಹೇಳ್ತೀವಿ, ಅಂದರೆ ಮಾನಸಿಕ ಕ್ರಿಯಾಪದಗಳು ಅಂತ ಹೇಳ್ತೀವಿ. ಮೆಂಟಲ್ ವರ್ಬ್ಸ್ ಅಂದರೆ ಥಿಂಕಿಂಗ್, ಫೀಲಿಂಗ್ ಆರ್ ನೋವಿಂಗ್, ಯೋಚನೆ, ಭಾವನೆ ಅಥವಾ ತಿಳುವಳಿಕೆಯನ್ನು ತೋರಿಸುವಂತಹ ಪದಗಳೇ ಮೆಂಟಲ್ ವರ್ಬ್ಸ್. ನೆಕ್ಸ್ಟ್ ಎಕ್ಸಾಂಪಲ್, ಶಿ ನೋಸ್ ದ ಆನ್ಸರ್, ಅವಳಿಗೆ ಉತ್ತರ ಗೊತ್ತು. ಇಲ್ಲಿ ನೋಸ್ ಅನ್ನೋದು ವರ್ಬ್, ಇದೊಂದು ಮಾನಸಿಕ ತಿಳುವಳಿಕೆಯನ್ನು ಹೇಳುವಂತಹ ವರ್ಬ್. ವಿ ಲೈಕ್ ದಿಸ್ ಮೂವಿ, ನಮಗೆ ಈ ಸಿನಿಮಾ ಇಷ್ಟ. ವರ್ಬ್ ಈಸ್ ಲೈಕ್. ಇಲ್ಲಿ ಲೈಕ್ ಅನ್ನೋದು ಭಾವನೆಯನ್ನು ಹೇಳುವಂತಹ ಒಂದು ವರ್ಬ್. ಹಿ ಲವ್ಸ್ ಹಿಸ್ ಮದರ್, ಅವನು ತನ್ನ ತಾಯಿಯನ್ನು ಪ್ರೀತಿಸುತ್ತಾನೆ. ಇಲ್ಲಿ ವರ್ಬ್ ಲವ್ಸ್, ಪ್ರೀತಿಸುತ್ತಾನೆ. ದೇ ರಿಮೆಂಬರ್ ದ ಸಾಂಗ್, ಅವರಿಗೆ ಆ ಹಾಡು ನೆನಪಿದೆ. ಇಲ್ಲಿ ರಿಮೆಂಬರ್, ನೆನಪಿದೆ ಅನ್ನೋದು ವರ್ಬ್. ಐ ಬಿಲೀವ್ ಯು, ನಾನು ನಿನ್ನನ್ನು ನಂಬುತ್ತೇನೆ. ಇಲ್ಲಿ ಬಿಲೀವ್ ಅನ್ನೋದು ವರ್ಬ್. ಶಿ ಅಂಡರ್ಸ್ಟ್ಯಾಂಡ್ಸ್ ದ ಲೆಸನ್, ಅವಳು ಪಾಠವನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ. ಅಂಡರ್ಸ್ಟ್ಯಾಂಡ್ಸ್ ಅನ್ನೋದು ಇಲ್ಲಿ ವರ್ಬ್, ಅರ್ಥ ಮಾಡಿಕೊಳ್ಳುತ್ತಾಳೆ. ಹಿ ವಾಂಟ್ಸ್ ಅ ನ್ಯೂ ಬ್ಯಾಗ್, ಅವನಿಗೆ ಹೊಸ ಬ್ಯಾಗ್ ಬೇಕು. ಇಲ್ಲಿ ವರ್ಬ್ ವಾಂಟ್ಸ್, ಬೇಕು ಅನ್ನೋದು ವರ್ಬ್. ವಿ ಫೀಲ್ ಹ್ಯಾಪಿ, ನಾವು ಸಂತೋಷವಾಗಿದ್ದೇವೆ. ಇಲ್ಲಿ ಫೀಲ್ ಅನ್ನೋದು ವರ್ಬ್, ಸಂತೋಷವಾಗಿದ್ದೇವೆ. ದೇ ಹೋಪ್ ಫಾರ್ ಸಕ್ಸಸ್, ಅವರು ಯಶಸ್ಸನ್ನು ಬಯಸುತ್ತಾರೆ. ಇಲ್ಲಿ ಹೋಪ್, ಬಯಸುತ್ತಾರೆ ಅನ್ನೋದು ವರ್ಬ್. ಸೊ ಹಾಗಾಗಿ ಇವಿಷ್ಟು ಎಕ್ಸಾಂಪಲ್ಸ್ ಇವಾಗ ಹೇಳಿದ್ದೆಲ್ಲನೂ ಮೆಂಟಲ್ ವರ್ಬ್ಸ್. ಇಲ್ಲಿ ಯಾವುದೇ ಫಿಸಿಕಲ್ ಆ್ಯಕ್ಷನ್ ಇರಲ್ಲ, ಅಂದರೆ ಬಾಡಿ ಆ್ಯಕ್ಷನ್ಸ್ ಯಾವುದೂ ಇರಲ್ಲ. ಬಟ್ ಇವೆಲ್ಲ ಮೆಂಟಲ್, ಅಂದರೆ ಮನಸ್ಸಿಗೆ, ಭಾವನೆಗಳಿಗೆ ಸಂಬಂಧಪಟ್ಟಂತಹ ಒಂದು ಕ್ರಿಯಾಪದ. ಸಿಂಪಲಾಗಿ ಹೇಳೋದಂದರೆ ಫಿಸಿಕಲ್ ವರ್ಬ್ ಅಂದರೆ ಬಾಡಿ ಆ್ಯಕ್ಷನ್, ಅಂದರೆ ದೇಹದ ಕ್ರಿಯೆಯನ್ನು ತೋರಿಸುವಂತಹ ವರ್ಬ್. ಮೆಂಟಲ್ ವರ್ಬ್ ಅಂದರೆ ಮೈಂಡ್ ಆ್ಯಕ್ಷನ್, ಮನಸ್ಸಿನ ಕ್ರಿಯೆಯನ್ನು ತೋರಿಸುವಂತಹ ಪದಗಳು. ಇಲ್ಲಿಗೆ ನಾನು ಇವತ್ತಿನ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಕ್ಲಾಸ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೋತೀನಿ. ಡೇ 5 ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.